ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಹುಕ್ಕೇರಿ ಕುಟುಂಬದ ತವರೂರು ಎಂದೇ ಕರೆಯುವ ಚಿಕ್ಕೋಡಿ ತಾಲೂಕಿನ ಧರ್ಮನಗರ ಶಮನೆವಾಡಿ ಗ್ರಾಮದಲ್ಲಿ ವಿಧಾನ ಪರಿಷತ್ ಸದಸ್ಯ ವಿಕಾಸ್ ರತ್ನಪ್ರಕಾಶ್ ಹುಕ್ಕೇರಿ ಹಾಗೂ ಶಾಸಕ ಗಣೇಶ್ ಹುಕ್ಕೇರಿ ಅವರ ವಿಶೇಷ ಪ್ರಯತ್ನದಿಂದಾಗಿ ರಸ್ತೆ ಕಾಮಗಾರಿಗೆ 50-54ನೇ ಯೋಜನೆ ಅಡಿ 92 ಲಕ್ಷ ರೂಪಾಯಿ ಮಂಜೂರಾಗಿದ್ದು, ಗ್ರಾಮದ ಗುಣಧರನಂದಿ ಪ್ರವೇಶ ದ್ವಾರದಿಂದ ಮಾರುಕಟ್ಟೆ ರಸ್ತೆ, ದಲಿತ ಕಾಲೋನಿ, ಸದಲಗ ರಸ್ತೆಯಲ್ಲಿನ ಶೀತಲ ಪಟ್ಟಣ ಕಳೆಯವರ ಮನೆಯವರೆಗಿನ 600 ಮೀಟರ್ ರಸ್ತೆ ಡಾಂಬರೀಕರಣಕ್ಕಾಗಿ ಮೊದಲ ಹಂತದ 50 ಲಕ್ಷ ರೂಪಾಯಿಗಳ ಕಾಮಗಾರಿಗೆ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಸುದರ್ಶನ್ ಕೋತ ಅವರ ಮುಖ್ಯ ಉಪಸ್ಥಿತಿಯಲ್ಲಿ ಕಾಮಗಾರಿಗೆ ಚಾಲನೆ ಕೊಡಲಾಗಿದೆ. ಪ್ರಾರಂಭದಲ್ಲಿ ಬಾಹುಬಲಿ ನಾಗವಿ ಅವರ ಹಸ್ತದಿಂದಾಗಿ ಯಂತ್ರ ಪೂಜೆ ನೆರವೇರಿದೆ. ತದನಂತರ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಸಚಿನ್ ಕೋತ, ಚಂದ್ರಕಾಂತ ಮುನ್ನೋಳಿ, ಸುಭಾಷ್ ವಾಘಮೋಡಿ, ಶಿವಾಜಿ ಒಂಟರ, ರಮೇಶ್ ಕುಮಾರ್ ಹಾಗೂ ಬಾಬಾ ಸಾಹೇಬ್ ಹನಿಮನಾಳೆ ಅವರ ಹಸ್ತದಿಂದ ಶ್ರೀಫಲ ಅರ್ಪಿಸಿ ಕಾಮಗಾರಿಗೆ ಚಾಲನೆ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಸುದರ್ಶನ ಕೋತ ಮಾತನಾಡಿ, ಚಿಕ್ಕೋಡಿ ಮತಕ್ಷೇತ್ರದಲ್ಲಿನ ಶಮನೆವಾಡಿ ಗ್ರಾಮ ಹುಕ್ಕೇರಿ ಕುಟುಂಬದವರ ಬಾಲಕಿಲ್ಲೆಯಾಗಿದ್ದು, ಇದುವರೆಗೆ ಗ್ರಾಮದ ಸರ್ವತೋಮುಖ ಅಭಿವೃದ್ಧಿಗೆ 50 ಕೋಟಿ ರೂಪಾಯಿಗಳಿಗೂ ಅಧಿಕ ಅನುದಾನ ಮಂಜೂರು ಮಾಡಿ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿರುವುದಾಗಿ ತಿಳಿಸಿದ್ದಾರೆ. ಧರ್ಮನಗರಿ ಶಮನೆವಾಡಿಯಲ್ಲಿ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಹಾಗೂ ವಿಕಾಸ ರತ್ನ ವಿಧಾನ ಪರಿಷತ್ನ ಸದಸ್ಯರಾದಂತಹ ಪ್ರಕಾಶಣ್ಣ ಹುಕ್ಕೇರಿ ಹಾಗೂ ಚಿಕ್ಕೋಡಿ ಸದಲಗಾದ ಜನಪ್ರಿಯ ಶಾಸಕರಾದಂತಹ ಗಣೇಶಣ್ಣ ಹುಕ್ಕೇರಿ ಅವರ ಒಂದು ಪ್ರಯತ್ನದಿಂದ ನಮ್ಮ ಶಮನೆವಾಡಿ ಗ್ರಾಮಕ್ಕೆ 91 ಲಕ್ಷ ರೂಪಾಯಿಗಳ ಅನುದಾನ ರಸ್ತೆ ಕಾಮಗಾರಿಗೆ ಮಂಜೂರಾಗಿದೆ. ಅದರ ಮೊದಲ ಹಂತವಾಗಿ ಈ ಸಂತಿ ರಸ್ತೆಯ ಒಂದು ಕಾಮಗಾರಿಯನ್ನ ಇವತ್ತು ಪೂಜೆಯನ್ನು ಮಾಡಿ ನಾವು ಪ್ರಾರಂಭಿಸ್ತಾ ಇದ್ದೀವಿ. 50 ಲಕ್ಷ ರೂಪಾಯಿಗಳ ಅನುದಾನದಲ್ಲಿ ಈ ಕಾರ್ಯವನ್ನ ಈಗಾಗಲೇ ಕೈಗೊಳ್ಳಲಾಗಿದೆ. ಇನ್ನು ಶಮನೆವಾಡಿ ಗ್ರಾಮದಲ್ಲಿಯ ಹಲವಾರು ರಸ್ತೆಗಳ ಕಾಮಗಾರಿಗಳ ವಿಷಯಗಳನ್ನು ನಮ್ಮ ಶಾಸಕರು ಹಾಗೂ ವಿಧಾನ ಪರಿಷತ್ ಸದಸ್ಯರ ಒಂದು ಗಮನಕ್ಕೆ ತಂದಿದ್ದು, ಬರುವ ದಿನಗಳಲ್ಲಿ ಶಮನೆವಾಡಿಯಲ್ಲಿ ಇರತಕ್ಕಂಥ ಪ್ರತಿಯೊಂದು ರಸ್ತೆಗಳನ್ನು ಒಂದು ಅಭಿವೃದ್ಧಿಯ ಮಾಡುವ ಒಂದು ವಾಗ್ದಾನವನ್ನ ಅವರು ಮಾಡಿದ್ದಾರೆ. ಅದಕ್ಕಾಗಿ ಶಮನೆವಾಡಿಯ ಸಮಸ್ತ ಗ್ರಾಮಸ್ಥರ ವತಿಯಿಂದ ಅವರಿಗೆ ನಾವು ಧನ್ಯವಾದಗಳನ್ನ ಈ ಮೂಲಕ ಹೇಳಲಿಕ್ಕೆ ಬಯಸ್ತೀನಿ. ಈ ಒಂದು ಕಾಮಗಾರಿ ಅತ್ಯಂತ ಒಂದು ಸುಗಮವಾಗಿ ಹಾಗೂ ಅತ್ಯಂತ ಒಂದು ಅಭಿವೃದ್ಧಿ ದೃಷ್ಟಿಯಿಂದ ಅನುಕೂಲವಾಗುವ ದೃಷ್ಟಿಯಿಂದ ಇದು ಮುಖ್ಯ ರಸ್ತೆ ಇದೆ. ಈ ಗ್ರಾಮದಲ್ಲಿ ಮುಖ್ಯ ರಸ್ತೆಯನ್ನ ಮಾಡಲಿಕ್ಕೆ ಇವತ್ತು ಅನುದಾನವನ್ನು ನೀಡಿದ್ದಕ್ಕಾಗಿ ಮತ್ತೊಮ್ಮೆ ಅವರಿಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೀನಿ. ಇದು ಯಾವ ಯೋಜನೆ ಒಳಗೆ ಇದು 50-54 ಯೋಜನೆ ಅಡಿಯಲ್ಲಿ ಕರ್ನಾಟಕ ಸರ್ಕಾರದಿಂದ ಈಗ ಶಾಸಕರು ಹಾಗೂ ನಮ್ಮ ವಿಧಾನ ಪರಿಷತ್ ಸದಸ್ಯರು ಇದನ್ನು ಮಂಜೂರು ಮಾಡಿಸಿದ್ದಾರೆ. ಇದು ಗುಣಧರನಂದಿ ಗೇಟ್ದಿಂದ ಹಿಡಿದು ಸಂತೆಯ ರಸ್ತೆ, ದಲಿತ ಕಾಲನಿ ಹಿಡಿದು ಸದಲಗ ಹಾಗೂ ಶಮನೆವಾಡಿ ಮುಖ್ಯ ರಸ್ತೆ, ನಮ್ಮ ಶೀತಲ್ ಶಿರ್ಗುಪ್ಪಿ ಅವರ ಮನೆಯವರೆಗೆ ಈ ಮೊದಲ ಹಂತದ ಕಾಮಗಾರಿ ಪ್ರಾರಂಭ ಆಗ್ತಾ ಇದೆ. ಅದರ ಇವತ್ತು ಈ ಪೂಜೆಯನ್ನ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸುರೇಶ್ ಕೋತ, ಶೀತಲ ಪಟ್ಟಣಗುಡೆ, ಬಾಬಣ್ಣ ಕೋತ, ಆರ್ಬಿ ಕೋತ, ತಾತ್ಯ ಸಾಹೇಬ್ ಕೋತ, ಬಾಬಾ ಸಾಹೇಬ್ ಸೋಮನ ಕೋತ, ಸುಭಾಷ್ ಶಿರಗುಪ್ಪಿ, ಬಾಬುರಾವ್ ತೇಲಿ, ಗುತ್ತಿಗೆದಾರ ಲಕ್ಷ್ಮಣ್ ಪೂಜಾರ್ ಸೇರಿ ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಮಹಾವೀರ ಚಿಂಚಣೆ, ಟಿವಿ 20 ಕನ್ನಡ, ನಿಪ್ಪಾಣಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.